Hello everyone. In this session, we will discuss Nicholas Caldar's theory of trade cycle. ಕಾಲ್ಡರ್ಸ್ ರವರ ವ್ಯಾಪಾರಿ ಚಕ್ರದ ಸಿದ್ಧಾಂತವನ್ನು ಚರ್ಚೆ ಮಾಡೋಣ. ಕಾಲ್ಡರ್ಸ್ ಥಿಯರಿ ಆಫ್ ಟ್ರೇಡ್ ಸೈಕಲ್. Nicholas Calder built a model of trade cycle based on the Keynesian terminologies of saving and investment. ನಿಕೋಲಸ್ ಕಾಲ್ಡರ್ ರವರು ಕೇನ್ಸ್ ರವರು ಬಳಸಿದಂತಹ ಉಳಿತಾಯ ಮತ್ತು ಹೂಟೆ ಎನ್ನುವಂತಹ ಪರಿಕಲ್ಪನೆಗಳ ಆಧಾರದ ಮೇಲೆ ಈ ಒಂದು ವ್ಯಾಪಾರ ಚಕ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಹಿ ಶೋಡ್ ದಟ್ ದ ಸೈಕಲ್ ಇಸ್ ದ ರಿಸಲ್ಟ್ ಆಫ್ pressure that pushed the economy towards the equality of expected saving and investment. In fact, it is difference between ex ante saving and investment that leads to a cycle. So ಕಾಲ್ಡರ್ ಅವರ ಪ್ರಕಾರ ನಿರೀಕ್ಷಿತ ಉಳಿತಾಯ ಮತ್ತು ಹೂಡಿಕೆ, ವಾಸ್ತವಿಕ ಉಳಿತಾಯ ಮತ್ತು ಹೂಡಿಕೆಯಲ್ಲಾಗುವ ವ್ಯತ್ಯಾಸಗಳು ಆರ್ಥಿಕ ಆವರ್ತಗಳ ಸೃಷ್ಟಿಗೆ ಕಾರಣವಾಗುತ್ತವೆ ಅಥವಾ ವ್ಯಾಪಾರಿ ಚಕ್ರಗಳ ಸೃಷ್ಟಿಗೆ ಕಾರಣವಾಗುತ್ತವೆ ಎಂಬುದನ್ನು ಪ್ರತಿಪಾದಿಸ್ತಾರೆ. ಆಸ್ ಫಾರ್ ಆಸ್ ದ ಅಸಂಪ್ಷನ್ ಆಫ್ ಕಾಲ್ಡರ್ಸ್ ಥಿಯರಿ ಆಫ್ ಟ್ರೇಡ್ ಸೈಕಲ್ ಇಸ್ ಕನ್ಸರ್ನ್, ಸೊ ಕಾಲ್ಡರ್ ರವರ ವ್ಯಾಪಾರಿ ಚಕ್ರದ ಸಿದ್ಧಾಂತ ಕೆಲವು ಕಲ್ಪನೆಗಳ ಆಧಾರದ ಮೇಲೆ ರಚನೆಯಾಗಿದೆ. ಇನ್ ದಿಸ್ ಟ್ರೇಡ್ ಸೈಕಲ್ ಥಿಯರಿ, ಕಾಲ್ಡರ್ ಡಸ್ ನಾಟ್ ಮೇಕ್ ಯೂಸ್ ಆಫ್ ದಿ ಎಕ್ಸಲರೇಷನ್ ಪ್ರಿನ್ಸಿಪಲ್ ಇನ್ ದಿ ರಿಜಿಡ್ ಫಾರ್ಮ್. ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸಲಿಕ್ಕೆ ಕಾಲ್ಡರ್ ಅವರು ವೇಗೋತ್ಕರ್ಷ ತತ್ವವನ್ನು ಬಳಸಿರುವುದಿಲ್ಲ. ಇನ್ ದಿಸ್ ಮಾಡೆಲ್, ಇನ್ವೆಸ್ಟ್ಮೆಂಟ್ ಈಸ್ ರಿಲೇಟೆಡ್ ಡೈರೆಕ್ಟ್ಲಿ ಟು ದಿ ಲೆವೆಲ್ ಆಫ್ ಇನ್ಕಮ್ ಆ್ಯಂಡ್ ಇನ್ವರ್ಸ್ಲಿ ಟು ದಿ ಸ್ಟಾಕ್ ಆಫ್ ಕ್ಯಾಪಿಟಲ್. ಈ ಮಾದರಿಯಲ್ಲಿ ಅಥವಾ ಈ ಒಂದು ಸಿದ್ಧಾಂತದಲ್ಲಿ ಕಾಲ್ಡರ್ ಅವರ ಪ್ರಕಾರ ಇನ್ವೆಸ್ಟ್ಮೆಂಟ್ ಈಸ್ ರಿಲೇಟೆಡ್ ಡೈರೆಕ್ಟ್ಲಿ ಟು ದಿ ಲೆವೆಲ್ ಆಫ್ ಇನ್ಕಮ್. ಹೂಡಿಕೆಯು ಆದಾಯದೊಂದಿಗೆ ನೇರ ಸಂಬಂಧವನ್ನು ಹೊಂದಿರುತ್ತದೆ. ಅಂದರೆ ಆದಾಯದಲ್ಲಿ ಹೆಚ್ಚಳ ಆದಾಗ ಹೂಡಿಕೆಯು ಹೆಚ್ಚಳ ಆಗುತ್ತದೆ, ಆದಾಯ ಕಡಿಮೆ ಆದರೆ ಹೂಡಿಕೆ ಕೂಡ ಕಡಿಮೆ ಆಗುತ್ತದೆ, ಅದಕ್ಕೆ ನೇರವಾದ ಸಂಬಂಧ ಇರುತ್ತೆ ಅನ್ನುವಂಥದ್ದನ್ನು. ಆ್ಯಂಡ್ ಇನ್ವರ್ಸ್ಲಿ ಟು ದಿ ಸ್ಟಾಕ್ ಆಫ್ ಕ್ಯಾಪಿಟಲ್. ಸೊ ಹೂಡಿಕೆಯು ಸ್ಟಾಕ್ ಆಫ್ ಕ್ಯಾಪಿಟಲ್ ಬಂಡವಾಳ ಸಂಗ್ರಹದೊಂದಿಗೆ ವಿರುದ್ಧ ಅಥವಾ ವಿಪರ್ಯಾಯ ಸಂಬಂಧವನ್ನು ಹೊಂದಿರುತ್ತದೆ ಎಂದು ಭಾವಿಸುತ್ತಾರೆ. ದಿಸ್ ಅಪ್ರೋಚ್ ಬ್ರೇಕ್ಸ್ ದಿ ಅನ್ರಿಯಲಿಸ್ಟಿಕ್ ಇನ್ಫ್ಲೆಕ್ಸಿಬಲ್ ಡಿಪೆಂಡೆನ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಟು ದಿ ಚೇಂಜ್ ಇನ್ ಔಟ್ಪುಟ್ ದಟ್ ಈಸ್ ಇಂಪ್ಲಾಯ್ಡ್ ಬೈ ದ ರಿಜಿಡ್ ಎಕ್ಸಲರೇಷನ್ ಪ್ರಿನ್ಸಿಪಲ್. ಸೊ ಈ ಒಂದು ಸಿದ್ಧಾಂತ ಹೂಡಿಕೆಗೂ ಮತ್ತು ಉತ್ಪನ್ನದಲ್ಲಾಗುವ ಬದಲಾವಣೆಯ ಅವಾಸ್ತವಿಕ ಅವಲಂಬನೆ ಏನು ಎಕ್ಸಲರೇಷನ್ ಪ್ರಿನ್ಸಿಪಲಲ್ಲಿ ಹಿಂದಿನ ಸಿದ್ಧಾಂತಗಳಲ್ಲಿ ಮಾಡಿಕೊಂಡಿದ್ರು, ಸೊ ಅದನ್ನು ತಳ್ಳಿ ಹಾಕುವಂಥ ಕೆಲಸವನ್ನು ಈ ಸಿದ್ಧಾಂತ ಮಾಡುತ್ತೆ. ಕಾಲ್ಡರ್ಸ್ ಮಾಡೆಲ್ ಆಫ್ ಟ್ರೇಡ್ ಸೈಕಲ್ introduce a new variable that plays a major role in cyclical change in investment, and this variable is the capital stock in the economy. ಸೊ ಒಂದು ಆರ್ಥಿಕತೆಯಲ್ಲಿ ಈ ಸೈಕ್ಲಿಕಲ್ ಚೇಂಜಸ್ಗೆ, ಹೂಡಿಕೆಯಲ್ಲಾಗೋ ಬದಲಾವಣೆಗೆ ಹಲವಾರು ವೇರಿಯೇಬಲ್ಸ್ಗಳು, ಚಲಕಗಳು ಪರಿಣಾಮವನ್ನು ಬೀರ್ತಾ ಇರ್ತವೆ. ಅದರಲ್ಲಿ ದ ಇಂಪಾರ್ಟೆಂಟ್ ವೇರಿಯೇಬಲ್ ಇಸ್ ಕ್ಯಾಪಿಟಲ್ ಸ್ಟಾಕ್ ಇನ್ ದಿ ಎಕಾನಮಿ ಅಂತೇಳಿ ಕಾಲ್ಡರ್ ಪ್ರತಿಪಾದಿಸ್ತಾರೆ. ಸೊ ಈ ಬಂಡವಾಳ ಸಂಗ್ರಹವು ಒಂದು ಪ್ರಮುಖವಾದ ಚಲಕ ಎಂದು ಭಾವಿಸುತ್ತಾರೆ. ಸೇವಿಂಗ್ ಈಸ್ ಅ ಡೈರೆಕ್ಟ್ ಫಂಕ್ಷನ್ ಆಫ್ ದಿ ಕ್ಯಾಪಿಟಲ್ ಸ್ಟಾಕ್ ಫಾರ್ ಎನಿ ಲೆವೆಲ್ ಆಫ್ ಇನ್ಕಮ್. The greater the capital stock, the larger is the amount of saving. Saving is the direct function of capital stock. ಸೊ ಸೇವಿಂಗು ಮತ್ತು ಬಂಡವಾಳ ಸಂಗ್ರಹ, ಉಳಿತಾಯ ಮತ್ತು ಬಂಡವಾಳ ಸಂಗ್ರಹಗಳು ನೇರವಾದ ಸಂಬಂಧವನ್ನು ಹೊಂದಿರುತ್ತವೆ. ಉಳಿತಾಯದಲ್ಲಿ ಹೆಚ್ಚಳ ಉಂಟಾದಾಗ ಬಂಡವಾಳ ಸಂಗ್ರಹ ಕೂಡ ಹೆಚ್ಚುತ್ತಾ ಹೋಗುತ್ತದೆ. ಅಲ್ಲಿ ಇಫ್ ದ ಲಾರ್ಜರ್ ದ ಅಮೌಂಟ್ ಆಫ್ ಕ್ಯಾಪಿಟಲ್ ಸ್ಟಾಕ್, ದ ಲಾರ್ಜರ್ ವಿಲ್ ಅಮೌಂಟ್ ಆಫ್ ಸೇವಿಂಗ್ಸ್ ಅಂತೇಳಿ ಹೇಳ್ಬೋದು. As against this, investment is an inverse function of capital stock. ಹೂಡಿಕೆಗೂ ಮತ್ತು ಬಂಡವಾಳ ಸಂಗ್ರಹಕ್ಕೂ ವಿರುದ್ಧ ಸಂಬಂಧ ಹೊಂದಿರುತ್ತದೆ ಎಂದು ಪ್ರತಿಪಾದಿಸುತ್ತಾರೆ. It means that for any given level of income, the greater the capital stock and smaller will be the amount of investment. ಸೊ ಯಾವುದೇ ಆದಾಯದ ಮಟ್ಟದಲ್ಲಿ ಬಂಡವಾಳ ಸಂಗ್ರಹದ ಪ್ರಮಾಣ ಹೆಚ್ಚುತ್ತಾ ಹೋದಂತೆ ಹೂಡಿಕೆ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತೆ. ಸೊ ಹೂಡಿಕೆಗೂ ಮತ್ತು ಬಂಡವಾಳ ಸಂಗ್ರಹಕ್ಕೂ ವಿರುದ್ಧವಾದ ಸಂಬಂಧ ಹೊಂದಿರುತ್ತದೆ ಅಂತ ಭಾವಿಸ್ತಾರೆ. So in Calder's theory, we trace out how the changes in capital stock alter the equilibrium situation. ಈ ಒಂದು ಕಾಲ್ಡರ್ ಅವರ ಸಿದ್ಧಾಂತದಲ್ಲಿ ನಾವು ಏನನ್ನು ಕಂಡುಕೊಳ್ಳಬಹುದು ಅಂದರೆ, ಈ ಬಂಡವಾಳ ಸಂಗ್ರಹದಲ್ಲ ಆಗುವ ಬದಲಾವಣೆಗಳು ಈ
ಸಮತೋಲನ ಸ್ಥಿತಿಯಲ್ಲಿ ಯಾವ ರೀತಿ ಬದಲಾವಣೆಯನ್ನು ಅಥವಾ ಸ್ಥಿತ್ಯಂತರವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ನಾವು ಗಮನಿಸಬಹುದು. ಇನ್ ಅದರ್ ವರ್ಡ್ಸ್, ಇನ್ಸ್ಟೆಡ್ ಆಫ್ ದಿ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಇನ್ ಕೋಆಪರೇಟಿಂಗ್ ದ ಸ್ಟ್ರಿಕ್ಟ್ ಆಕ್ಸಲರೇಷನ್ ಪ್ರಿನ್ಸಿಪಲ್, IT is equal to IA plus W into bracket YT minus 1 YT T minus 2. This approach gives us an investment function. So investment function ಅನ್ನು ಇದು ಸೂಚಿಸ್ತದೆ, which is IT is equal to 1A plus H Y T minus 1 minus JK T. So this indicates where K is the stock of capital at the beginning of the period. So K ಎನ್ನುವಂಥದ್ದು ಬಂಡವಾಳ ಸಂಗ್ರಹವನ್ನು ಸೂಚಿಸ್ತದೆ. ಆ್ಯಂಡ್ T and H shows the constant. T and H, J are constants. The above equation simply means that if income increases while capital stock remains constant, investment will rise to increase the capital stock. ಸೊ ಈ ಒಂದು ಇಕ್ವೇಷನ್ ಏನಿದೆ, ಸೊ ಇಲ್ಲಿ H, J, these are the constants where the investment capital stocks gets varies. The above equation simply means that if income increases while the capital stock remains constant, investment will rise to increase the capital stock. If on the other hand the capital stock increases while income remain constant, ಇನ್ನೊಂದು ರೀತಿಯಲ್ಲಿ ಬಂಡವಾಳ ಸಂಗ್ರಹದಲ್ಲಿ ಹೆಚ್ಚಳ ಉಂಟಾಗಿ ಆದಾಯ ಸ್ಥಿರವಾಗಿದ್ದಾಗ ಇನ್ವೆಸ್ಟ್ಮೆಂಟ್ ವಿಲ್ ಫಾಲ್ ಆಸ್ ಅ ಡಿಸೈರ್ಡ್ ಸ್ಟಾಕ್ ಆಫ್ ಕ್ಯಾಪಿಟಲ್ ಹ್ಯಾಸ್ ಬಿನ್ ರೀಚ್ಡ್. ಇದರಿಂದ ಹೂಡಿಕೆಯು ಕಡಿಮೆಯಾಗುವಂಥ ಪ್ರವೃತ್ತಿ ಎದುರಾಗುತ್ತದೆ. The main difference between Hicks model of the straight cycle and Calder's model is that the former uses the acceleration principle in its rigid form. ಈ ಹಿಕ್ಸ್ ಅವರ ವ್ಯಾಪಾರಿ ಚಕ್ರ ಸಿದ್ಧಾಂತಕ್ಕೂ ಮತ್ತು ಕಾಲ್ಡರ್ ಅವರ ವ್ಯಾಪಾರಿ ಚಕ್ರ ಸಿದ್ಧಾಂತಕ್ಕೂ ಇರುವಂಥ ಮೂಲಭೂತ ವ್ಯತ್ಯಾಸ ಏನೆಂದರೆ, ಸೊ ಹಿಂದಿನ ಸಿದ್ಧಾಂತಗಳಲ್ಲಿ ವೇಗೋತ್ಕರ್ಷ ತತ್ವ ಆರ್ಥಿಕ ಆವರ್ತಗಳಿಗೆ ಕಾರಣ ಆಗುತ್ತೆ ಅನ್ನೋದನ್ನು ಪ್ರತಿಪಾದಿಸ್ತಾರೆ, ಆದರೆ ಇವರು ಅದನ್ನು ತಳ್ಳಿ ಹಾಕುತ್ತಾರೆ. While the latter uses its way as to avoid some of the shortcomings of the rigid acceleration principles. Calder's model assumes that the process of change in the business activity is related to the difference between ex ante saving and investment in the economy. ಆಗಲೇ ನಾನು ಮೊದಲೇ ಚರ್ಚಿಸಿದಂತೆ ಆರ್ಥಿಕ ಚಟುವಟಿಕೆಗಳಲ್ಲಾಗುವ ವ್ಯತ್ಯಾಸಗಳು ಅಥವಾ ಆರ್ಥಿಕತೆಯಲ್ಲಾಗುವ ಆವರ್ತಗಳು ಅಥವಾ ವ್ಯತ್ಯಾಸಗಳು ಈ ಒಂದು ನಿರೀಕ್ಷಿತ ಉಳಿತಾಯ ಮತ್ತು ಹೂಡಿಕೆ ಮತ್ತು ವಾಸ್ತವಿಕ ಉಳಿತಾಯ ಮತ್ತು ಹೂಡಿಕೆಯಲ್ಲಾಗುವ ವ್ಯತ್ಯಾಸದಿಂದ ಉದ್ಭವ ಆಗುತ್ತವೆ. ಇಫ್ ಸೇವಿಂಗ್ ಈಸ್ ಗ್ರೇಟರ್ ದ್ಯಾನ್ ಇನ್ವೆಸ್ಟ್ಮೆಂಟ್, saving is or more than investment, and there is a decline in the consumer spending which through multiplier will bring a fall in income and business activity. ಒಂದು ವೇಳೆ ಆರ್ಥಿಕತೆಯಲ್ಲಿ ಹೂಡಿಕೆಗಿಂತ ಜನರ ಉಳಿತಾಯದ ಪ್ರವೃತ್ತಿಯು ಹೆಚ್ಚುತ್ತಾ ಹೋದರೆ ಆರ್ಥಿಕತೆಯಲ್ಲಿ ಉತ್ಪಾದಕರು ನಿರುತ್ಸಾಹಗೊಳ್ಳುತ್ತಾರೆ ಅಥವಾ ಉತ್ಪಾದಕರ ಆದಾಯ ಕಡಿಮೆ ಆಗುತ್ತೆ. ಕಾರಣ ಅನುಭೋಗದ ಪ್ರವೃತ್ತಿ ಕಡಿಮೆ ಆಗುವುದರಿಂದ ಇದು ಒಟ್ಟಾರೆ ಆರ್ಥಿಕ ಚಟುವಟಿಕೆಗಳ ಒಟ್ಟಾರೆಯಾಗಿ ಆರ್ಥಿಕ ಚಟುವಟಿಕೆಗಳು ಕಡಿಮೆಯಾಗಲು ಪ್ರಾರಂಭವಾಗುತ್ತವೆ. In the opposition, if investment is greater than saving, match the income rises due to increased spending. This discrepancy between ex ante saving and investment induces a chain reaction till equilibrium level of income is restored. ಸೊ ಹೀಗೆ ಹೂಡಿಕೆ ಮತ್ತು ಉಳಿತಾಯಗಳಲ್ಲ ಇರುವಂತಹ ವ್ಯತ್ಯಾಸಗಳು ಆರ್ಥಿಕತೆಯಲ್ಲಿ ಆವರ್ತಗಳನ್ನು ಸೃಷ್ಟಿಸುತ್ತವೆ. ಸೊ ಈ ಒಂದು ಸನ್ನಿವೇಶ ಎರಡು ಬಿಂದುಗಳು ಹೂಡಿಕೆ ಮತ್ತು ಉಳಿತಾಯ ಸಮಗೊಳ್ಳುವಂತಹ ಬಿಂದುವಿನವರೆಗೆ ನಡೀತವೆ. ಅದನ್ನು ನಾನು ಸಮತೋಲನ ಹಂತ ಎಂದು ಭಾವಿಸುತ್ತೇವೆ. ಕಾಲ್ಡರ್ಸ್ ದಸ್ ಮೇಕ್ಸ್ ಬೋತ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಡಿಪೆಂಡ್ಸ್ ಅಪಾನ್ ಇನ್ಕಮ್ ಆ್ಯಂಡ್ ಸ್ಟಾಕ್ ಆಫ್ ಕ್ಯಾಪಿಟಲ್. ಕಾಲ್ಡರ್ ಅವರು ಸೇವಿಂಗ್ ಮತ್ತು ಇನ್ವೆಸ್ಟ್ಮೆಂಟನ್ನು ಆದಾಯ ಮತ್ತು ಬಂಡವಾಳ ಸಂಗ್ರಹವನ್ನು ಅವಲಂಬಿಸಿರುತ್ತವೆ ಎನ್ನುವುದನ್ನು ಪ್ರತಿಪಾದಿಸ್ತಾರೆ. ಸೊ ಹಿಯರ್ investment is depends on income and capital stock,
and saving also depends on investment and capital stock, income and capital stock. ಸೊ ಉಳಿತಾಯ ಮತ್ತು ಹೂಡಿಕೆಗಳೆರಡು, ಓಕೆ, ಉಳಿತಾಯ ಮತ್ತು ಹೂಡಿಕೆಗಳೆರಡು ಆದಾಯವನ್ನು ಮತ್ತು ಬಂಡವಾಳ ಸಂಗ್ರಹವನ್ನು, ವೈ ಮೀನ್ಸ್ ಇನ್ಕಮ್, ಕೆ ಮೀನ್ಸ್ ಕ್ಯಾಪಿಟಲ್ ಸ್ಟಾಕ್, ಸೊ ಇದನ್ನು ಅವಲಂಬಿಸಿರುತ್ತದೆ ಎಂದು ಭಾವಿಸುತ್ತಾರೆ. Both saving and investment are usually related to the level of income except in case of deep depression or extreme inflation. ಸೊ ಆದಾಯ ಆರ್ಥಿಕತೆಯಲ್ಲಿ ಉಳಿತಾಯ ಮತ್ತು ಹೂಡಿಕೆಗಳು ಆದಾಯವನ್ನು ಅವಲಂಬಿಸಿಕೊಂಡಿರುತ್ತವೆ, ಅದು ಮುಗ್ಗಟ್ಟು ಮತ್ತು ಅತ್ಯಂತ ಹೆಚ್ಚಿನ ದರದ ಹಣದುಬ್ಬರವನ್ನು ಹೊರತುಪಡಿಸಿ. ಸೊ ದಟ್ change in investment and change in income and change in saving due to change in income are normally greater than zero. ಸೊ ಆದಾಯದಲ್ಲಾಗುವ ಬದಲಾವಣೆಯಿಂದ ಹೂಡಿಕೆಯಲ್ಲಾಗುವ ಬದಲಾವಣೆಗಳು ಮತ್ತು ಆದಾಯದಲ್ಲಾಗುವ ಬದಲಾವಣೆಯಿಂದ ಉಳಿತಾಯದಲ್ಲಾಗುವ ಬದಲಾವಣೆಗಳು ಯಾವಾಗಲೂ 0ಗಿಂತ ಅಧಿಕವಾಗಿ ಇರ್ತವೆ, ಅಂದರೆ ಪಾಸಿಟಿವ್ ಸೈನ್ಸನ್ನು ತೋರಿಸ್ತಾ ಇರ್ತದೆ. ದ ಬಿಹೇವಿಯರ್ S and I means the behavior of saving and investment in relation to the stock of capital, however, shows that saving is related positively with the accumulation of capital stock, accumulation of the stock of capital, while investment is generally bears an inverse relationship with stock of capital. Calder proposed that the fluctuation in the economic system can be traced to the movement of the variables ಇನ್ವೆಸ್ಟ್ಮೆಂಟ್, ಸೇವಿಂಗ್, ಇನ್ಕಮ್ ಆ್ಯಂಡ್ ಕ್ಯಾಪಿಟಲ್ ಸ್ಟಾಕ್. ಸೊ ಕಾಲ್ಡರ್ ಅವರು ಆರ್ಥಿಕ ಚಟುವಟಿಕೆಗಳಲ್ಲಿ ಅಥವಾ ಆರ್ಥಿಕ ಆವರ್ತಗಳನ್ನು ಸೃಷ್ಟಿಸುವುದರಲ್ಲಿ ಪ್ರಮುಖವಾದ ಚಲಕಗಳನ್ನು ಹೂಡಿಕೆ, ಉಳಿತಾಯ, ಆದಾಯ ಮತ್ತು ಬಂಡವಾಳ ಸಂಗ್ರಹಗಳು ತುಂಬ ಪ್ರಮುಖ ಪಾತ್ರವನ್ನು ವಹಿಸ್ತವೆ, ಆರ್ಥಿಕ ಚಟುವಟಿಕೆಗಳಲ್ಲಿ ಏರಿಳಿತಗಳನ್ನು ಸೃಷ್ಟಿಸುತ್ತವೆ ಎಂದು ಭಾವಿಸುತ್ತಾರೆ. ಇಫ್ ವಿ ಸಪೋಸ್ ದಟ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ functions are linear, then there are two possibilities about fluctuations in income. ಸೊ ಈ ಸೇವಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಫಂಕ್ಷನ್ಗಳು ಲೀನಿಯರ್ ಫಾರ್ಮಲ್ಲಿದ್ದರೆ ಸೊ 2 ಪಾಸಿಬಿಲಿಟೀಸನ್ನು ನಾವು ನೋಡ್ಬೋದು. ಸೊ ಈ ಒಂದು ರೇಖಾಚಿತ್ರದಲ್ಲಿ ಡಯಾಗ್ರಾಮ್ ಎ and B. So here 2 equilibrium conditions we can see here. So one in here point YE or equilibrium level of income or equilibrium level of income where saving is equal to investment. So it is equilibrium position. So if we alter this situation, so this situation and this situation or this situation or this situation shows the in equilibrium position. So here investment is greater, saving is less. Here saving is greater, investment is less. So here saving is greater, investment is less. Here investment is greater, saving is less. At the point E where saving and investment both are equal, so this is equilibrium situation. So ಈ ಬಿಂದುವಿನಲ್ಲಿ ಆದಾಯ, ಹೂಡಿಕೆ ಮತ್ತು ಉಳಿತಾಯಗಳು ಒಂದಕ್ಕೊಂದು ಸಮಗೊಂದಿದ್ದಾವೆ. ಇಲ್ಲಿ ಕೂಡ ಬಿ ರೇಖೆಯಲ್ಲೂ ಕೂಡ ಉಳಿತಾಯ ಮತ್ತು ಹೂಡಿಕೆಗಳು ಒಂದಕ್ಕೊಂದು ಸಮವಾಗಿದೆ. ಇದನ್ನು ಸಮತೋಲನ ಹಂತ ಅಂತೇಳಿ ನಾವು ಪರಿಭಾವಿಸ್ತೀವಿ. ಈ ಬಿಂದುವಿನ ಹಿಂದೆ ಮತ್ತು ಈ ಬಿಂದುವಿನ ಆಚೆಗೆ ಅಸಮತೋಲನವನ್ನು ನಾವು ಪರಿಭಾವಿಸ್ತೀವಿ. ಸೊ ರೇಖೆ ಎ ಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿರ್ತದೆ, ಒಂದು ಸನ್ನಿವೇಶದಲ್ಲಿ ಉಳಿತಾಯ ಕಡಿಮೆ ಆಗಿರ್ತದೆ. ಸಮತೋಲನದ ನಂತರ ಉಳಿತಾಯ ಹೆಚ್ಚಾಗಿರ್ತದೆ, ಹೂಡಿಕೆ ಕಡಿಮೆ ಆಗಿರ್ತದೆ. ಸೊ ಈ ಬಿ ಬಿಂದುವಿನಲ್ಲಿ ಆರಂಭದಲ್ಲಿ ಉಳಿತಾಯ ಹೆಚ್ಚಿರ್ತದೆ, ಹೂಡಿಕೆ ಕಡಿಮೆ ಇರ್ತದೆ. ನೆಕ್ಸ್ಟ್ ಸಮತೋಲನದ ನಂತರ ಹೂಡಿಕೆ ಹೆಚ್ಚಿರ್ತದೆ, ಉಳಿತಾಯ. ಇವು ಅಸಮತೋಲನವನ್ನು ಅಥವಾ ಆರ್ಥಿಕ ಆವರ್ತಗಳಲ್ಲಾಗುವ ವ್ಯತ್ಯಾಸಗಳನ್ನು ಈ ಬಿಂದುಗಳು ತಿಳಿಸುತ್ತವೆ. So
this saving and investment curve not necessarily become linear curve, it may be non-linear form also. ಸೊ ಇವು ಯಾವಾಗಲೂ ಸರಳ ಲೀನಿಯರ್ ಫಾರ್ಮಲ್ಲೇ ಇರಬೇಕು ಅಂತೇನಿಲ್ಲ, ನಾನ್ ಲೀನಿಯರ್ ಫಾರ್ಮಲ್ಲೂ ಕೂಡ ನಾವು ಅದನ್ನು ಗಮನಿಸ್ಬೋದು. ಇದಕ್ಕೆ ಹೆಚ್ಚಿನ ಮಾಹಿತಿಯನ್ನು ನಾವು ಮುಂದಿನ ರೇಖೆಯಲ್ಲಿ ನಾವು ಗಮನಿಸ್ತೀವಿ. ಸೊ ಹಿಯರ್ in this curve OY axis measures ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ಉಳಿತಾಯ ಮತ್ತು ಹೂಡಿಕೆಯನ್ನು ಪ್ರತಿಪಾದಿಸುತ್ತದೆ. OX ಅಕ್ಷವು ಆದಾಯವನ್ನು ಸೂಚಿಸುತ್ತದೆ. ಸೊ ಇಲ್ಲಿ ಎರಡು ರೇಖೆಗಳನ್ನು ಎಳೆಯಲಾಗಿದೆ, ಒಂದು ಇನ್ವೆಸ್ಟ್ಮೆಂಟ್ ಕರ್ವ್, ಅನದರ್ ಒನ್ ಈಸ್ ಸೇವಿಂಗ್ ಕರ್ವ್. ಸೊ ಇಲ್ಲಿ ಉಳಿತಾಯ ರೇಖೆ ಮತ್ತು ಹೂಡಿಕೆ ರೇಖೆ ಎರಡನ್ನು ನಾವು ಎಳೆಯಲಾಗಿದೆ. ಸೊ ಇಲ್ಲಿ ಪಾಯಿಂಟ್ A, C, B, ಸೊ ದೀಸ್ 3 ಪಾಯಿಂಟ್ಸ್ ಶೋಸ್ ಈಕ್ವಿಲಿಬ್ರಿಯಮ್. ಇವು ಮೂರು ರೇಖೆಗಳು ಸಮತೋಲನವನ್ನು ಸೂಚಿಸುತ್ತವೆ. ಸೊ ಇಲ್ಲಿ ಸೇವಿಂಗ್ ಈಸ್ ಗ್ರೇಟರ್, ಇನ್ವೆಸ್ಟ್ಮೆಂಟ್ ಈಸ್ ಲೋವರ್. ಹಿಯರ್ ಇನ್ವೆಸ್ಟ್ಮೆಂಟ್ ಈಸ್ ಗ್ರೇಟರ್, ಸೇವಿಂಗ್ ಈಸ್ ಲೋವರ್. ಆರ್ಥಿಕತೆಯಲ್ಲಿ ಜನರ ಉಳಿತಾಯದ ಪ್ರವೃತ್ತಿ ಹೆಚ್ಚಾಗಿ ಅನುಭೋಗ ಪ್ರವೃತ್ತಿ ಕಡಿಮೆಯಾದಾಗ ಉತ್ಪಾದಕರಿಗೆ ಆದಾಯ ಕಡಿಮೆಯಾಗಿ ಅವರಿಗೆ ಭವಿಷ್ಯದ ಲಾಭದ ನಿರೀಕ್ಷೆ ಕಡಿಮೆಯಾಗಿ ಅವರ ಹೂಡಿಕೆ ಮತ್ತು ಉತ್ಪಾದನೆಯನ್ನು ಕಡಿಮೆ ಮಾಡಬಹುದು. ಅಥವಾ ಆರ್ಥಿಕತೆಯಲ್ಲಿ ಹೂಡಿಕೆಗಳು ಹೆಚ್ಚಾದಾಗ ಉತ್ಪಾದನೆ ಹೆಚ್ಚಾಗಿ ಬೇಡಿಕೆ ಕಡಿಮೆ ಆಗೋ ಸಾಧ್ಯತೆಗಳು ಹೆಚ್ಚಿರ್ತವೆ. ಸೊ ಇವುಗಳನ್ನು ಅಸಮತೋಲನ ಸನ್ನಿವೇಶಗಳು ಅಥವಾ ಆರ್ಥಿಕ ಆವರ್ತಗಳ ಸೃಷ್ಟಿಗೆ ಕಾರಣವಾಗುವಂಥ ಅಂಶಗಳು ಅಂತ ಹೇಳ್ಬೋದು. ಸೊ ಈ ಎ ಸಿ ಮತ್ತು ಬಿ ಸನ್ನಿವೇಶಗಳನ್ನು ನಾವು ಸಮತೋಲನ ಹಂತಗಳು ಅಂತೇಳಿ ಕರಿತೀವಿ. Y2 and Y3 shows the different income at different equilibrium point of saving and investment. ಸೊ ಇಲ್ಲಿ ಉಳಿತಾಯ ಮತ್ತು ಹೂಡಿಕೆಯ ವ್ಯತ್ಯಾಸಗಳೇ ಆರ್ಥಿಕ ಆವರ್ತಗಳಿಗೆ ಕಾರಣವಾಗುತ್ತವೆ ಎಂಬುದನ್ನು ಪ್ರತಿಪಾದಿಸುತ್ತಾರೆ. ಸೊ ಕ್ರಿಟಿಸಿಸಮ್ ಆಫ್ ಕಾಲ್ಡರ್ಸ್ ಮಾಡೆಲ್, ನೋ ಪೀರಿಯಾಡಿಸಿಟಿ ಆಫ್ ಬಿಸ್ನೆಸ್ ಸೈಕಲ್. ಸೊ ಬಿಸ್ನೆಸ್ ಸೈಕಲ್ಗಳು ಪೀರಿಯಾಡಿಕ್ ಆಗಿ ನಡೆಯೋದಿಲ್ಲ, ಪೀರಿಯಾಡಿಸಿಟಿ ಇರೋದಿಲ್ಲ, ಇಂಟ್ರಪ್ಷನ್ಗಳು ಇರ್ಬೋದು ಅನ್ನುವಂಥ ಟೀಕೆ. ನೆಗ್ಲೆಕ್ಟ್ ಆಫ್ ಎಕ್ಸಲರೇಟರ್. ಸೊ ಈ ನಿಕೋಲಸ್ ಕಾಲ್ಡರ್ ಅವರು ವೇಗೋತ್ಕರ್ಷ ತತ್ವವನ್ನು ನಿರ್ಲಕ್ಷಿಸ್ತಾರೆ. ನೆಗ್ಲೆಕ್ಟ್ ಆಫ್ ಇಂಪ್ಯಾಕ್ಟ್ ಆಫ್ ಮಾನಿಟರಿ ಫ್ಯಾಕ್ಟರ್ಸ್. ಕೇವಲ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಅಷ್ಟೇ ಆರ್ಥಿಕ ಆವರ್ತಗಳಿಗೆ ಕಾರಣ ಆಗೋದಿಲ್ಲ, ಅಥವಾ ಕ್ಯಾಪಿಟಲ್ ಸ್ಟಾಕ್ ಇನ್ಕಮ್ ಅಷ್ಟೇ ಆಗೋದಿಲ್ಲ. ಸೊ ಹಣಕಾಸಿನ ಸಂಗತಿಗಳು ಅಥವಾ ಹಣಕಾಸಿನ ಅಂಶಗಳು ಕೂಡ ಒಂದು ರಾಷ್ಟ್ರದಲ್ಲಿ ಆರ್ಥಿಕ ಆವರ್ತಗಳನ್ನು ಸೃಷ್ಟಿಸುವುದರಲ್ಲಿ ಪಾತ್ರ ವಹಿಸ್ಬೋದು ಅನ್ನೋದನ್ನು ನಿರ್ಲಕ್ಷಿಸ್ತಾರೆ ಅಂತ. ಫೇಲ್ಯೂರ್ ಟು ಅನಲೈಸಿಂಗ್ ಬಿಸ್ನೆಸ್ ಎಕ್ಸ್ಪೆಕ್ಟೇಷನ್ಸ್. ಸೊ ಬಿಸ್ನೆಸ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಹೆಚ್ಚು ಕಡಿಮೆ ಆಗೋದಕ್ಕೆ ಕಾರಣ ಆಗುತ್ತೆ. ಸೊ ಇವರು ಬಿಸ್ನೆಸ್ ಎಕ್ಸ್ಪೆಕ್ಟೇಷನ್ ಬಗ್ಗೆ ಎಲ್ಲಿ ಗಮನವನ್ನು ವಹಿಸಿಲ್ಲ ಅಂತೇಳಿ ಹೇಳ್ಬೋದು. ಆ್ಯಂಡ್ ಸೊ ದಿಸ್ ಈಸ್ ಅಬೌಟ್ ಕಾಲ್ಡರ್ ಥಿಯರಿ ಆಫ್ ಟ್ರೇಡ್ ಸೈಕಲ್. ಸೊ ನಿಕೋಲಸ್ ಕಾಲ್ಡರ್ ಅವರು ಆರ್ಥಿಕ ಆವರ್ತಗಳಿಗೆ ಪ್ರಮುಖ ಕಾರಣಗಳೇನೆಂದರೆ ಆರ್ಥಿಕತೆಯಲ್ಲಿರುವಂತಹ ಪ್ರಮುಖ ಚಲಕಗಳಾದಂತಹ ಉಳಿತಾಯ ಮತ್ತು ಹೂಡಿಕೆಯಲ್ಲಾಗುವಂತಹ ವ್ಯತ್ಯಾಸಗಳೇ ಆರ್ಥಿಕ ಆವರ್ತಗಳ ಸೃಷ್ಟಿಗೆ ಕಾರಣವಾಗುತ್ತವೆ ಎನ್ನುವುದನ್ನು ಪ್ರತಿಪಾದಿಸಿದ್ದಾರೆ. ಥ್ಯಾಂಕ್ ಯು.